ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಯೋಗಿ ಆದಿತ್ಯನಾಥ್ ಅವರು ತಾವು ಹೇಳಿದ್ದನ್ನು ತಾನು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ಟಿದ್ದಾರೆ. ಇದು ಇಡೀ ದೇಶದಲ್ಲಿಯೇ ಅತಿ ದೊಡ್ಡ ಬೆಳವಣಿಗೆ. ಇಡೀ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ, ಜನನಾಯಕರುಗಳು ಕೂಡ, ಜನಪ್ರತಿನಿಧಿಗಳು ಕೂಡ ನೋಡಲೇಬೇಕಾದಂಥ ಬೆಳವಣಿಗೆ. ಸಿನಿಮಾ, ಸೀರಿಯಲ್ಲು, ಕಾದಂಬರಿ ಇಂಥದ್ರಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದ್ದದ್ದು, ಸೂಪರ್ ಹೀರೋಗಳು ಮಾತ್ರ ಮಾಡಿ ತೋರಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ಕಲ್ಪನೆ ಜನರಲ್ಲಿತ್ತು. ಆದರೆ ಅದನ್ನು ಇವತ್ತು ಮಾಡಿ ತೋರಿಸೇ ಬಿಟ್ಟಿದ್ದಾರೆ. ಭಾಷಣಗಳಲ್ಲಿ ಗುಡುಗಿದಂತೆ ಯೋಗಿ ಆದಿತ್ಯನಾಥ್ ಬರೀ ಡಾನ್ಗಳಿಗೆ ಬೆಂಡೆತ್ತೋದು, ಬುಲ್ಡೋಸರ್ ಹಾಯಿಸೋದು ಅಷ್ಟೇ ನನ್ನ ಕೆಲಸ ಅಲ್ಲ ಅನ್ನೋದನ್ನು ಕೂಡ ಸಾಧಿಸಿ ತೋರಿಸಿದ್ದಾರೆ. UP ಮಾಡೆಲ್ ಈಗ ಇಡೀ ದೇಶದಲ್ಲಿಯೇ ಯಾರು ಗೊತ್ತು ಜಗತ್ತಿನಲ್ಲೂ ಸದ್ದು ಮಾಡಬಹುದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಅವರಂದರೆ ಫೈರ್ ಬ್ರ್ಯಾಂಡ್ ಆಗಿ BJPಯಲ್ಲಿ ಫೇಮಸ್ ಆದರು. ಆಮೇಲೆ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಆಯ್ಕೆ ಆದರು. ಅದಾದ ಮೇಲೆ ಡಾನ್ಗಳಿಗೆ ನಡುಕ ಹುಟ್ಟಿಸಿದ್ರು. ಎನ್ಕೌಂಟರ್ ಮೂಲಕ ಆದರೂ ಸರಿ, ಯಾವುದೇ ಬಗೆಯಲ್ಲಿ ಅವರನ್ನು ಪಾತ್ರಗೊಟ್ಟೋ ರೀತಿಯಲ್ಲಿ ಮಾಡಿಬಿಟ್ರು. ಜೈಲಿಗೆ ತುಂಬಿದ್ರು, ಕೆಲವ್ರನ್ನ ಶೂಟ್ ಮಾಡಿ ಬಿಸಾಕಿದ್ರು. ಎಂತೆಂಥ ಡಾನ್ಗಳು ಒಂದು ಕಾಲದಲ್ಲಿ ಆರೋಪ ಕೇಳಿ ಬರೋದೇನು, ಅವ್ರ ಕೈಯಲ್ಲಿ ಅವ್ರ ಜೇಬಲ್ಲಿ ಇರ್ತಾ ಇತ್ತು ಸರ್ಕಾರ ಅಂತ SP ಮೇಲೆ ಆರೋಪ ಮಾಡ್ತಾರೆ BJPಯವರು. ಇವರ ಇಡೀ ಸರ್ಕಾರವನ್ನು ಆಡಿಸ್ತಾ ಇದ್ದವ್ರನ್ನ ಇವತ್ತು ಕೈ ಕಾಲು ಮುರಿದು ಕೂರಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಕೆಲವರನ್ನಂತೂ ಗುಂಡು ಹೊಡೆದು ಫಿನಿಶು ಮಾಡಿದ್ದಾರೆ ಅಂತ. ಅದೇನೋ ಸರಿ, ಈಗ ಮೊನ್ನೆ ಎಲ್ಲ ನೋಡಿದ್ವಲ್ಲ, ಐ ಲವ್ ಮೊಹಮ್ಮದ್ ಅಂದವ್ರಿಗೆ, ಅಂದರೆ ಆ ಹೆಸರಲ್ಲಿ ದಂಗೆ ಎಬ್ಬಿಸಿದವ್ರಿಗೆ ಏನು ಪಾಠ ಕಲಿಸಿದ್ರು, ಅಕ್ರಮ ಮಸೀದಿಗಳನ್ನು ಬುಲ್ಡೋಸ್ ಮಾಡಿರೋದು, ಇಂಥದ್ದೆಲ್ಲ ಯೋಗಿ ಆದಿತ್ಯನಾಥ್ ಅವರ ವಿಚಾರ ಸದ್ದು ಮಾಡ್ತಿರುತ್ತೆ. ಆದರೆ ಈಗ ಅದನ್ನು ಮೀರಿರುವ ಒಂದು ಡೆವಲಪ್ಮೆಂಟ್ UPಯಲ್ಲಾಗಿದೆ. ಇಡೀ ದೇಶ ಗಮನಿಸಬೇಕಾದಂತಹ ವಿಚಾರ ಯಾಕೆ ಇದು ನೋಡಿ. ಪ್ರಾಮಿಸ್ ಮಾಡ್ದಂತೆ ಅಕ್ರಮವಾಗಿ ಎಲ್ಲ ದೋಚಿದ್ದಂಥ ಲ್ಯಾಂಡನ್ನು ಬುಲ್ಡೋಸ್ ಮಾಡಿ ವಶಪಡಿಸ್ಕೊಂಡಿದ್ದಾಯಿತು. ಅಲ್ಲಿದ್ದ ಕಟ್ಟಡಗಳನ್ನೆಲ್ಲ ಒಡೆದು ಬಿಸಾಕಿ ಆ ಲ್ಯಾಂಡನ್ನು ನಾನು ಬಡವರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಈಗ ಅಂತಹ ಅದೆಷ್ಟೋ ಫ್ಲ್ಯಾಟ್ಗಳು ತಲೆ ಎತ್ತಿವೆ, ರಿಜಿಸ್ಟರೇ ಆಗಿಬಿಟ್ಟಿದೆ ಬಡವರ ಹೆಸರಲ್ಲಿ. ಈ ಬೆಳವಣಿಗೆ ದೇಶದ ಜನ ಕಣ್ಣರಳಿಸಿ ನೋಡುವಂಥದ್ದು. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಯಾರೋ ಹೀರೋ ಬರ್ತಾನೆ, ಆತ ವಿಲನ್ಗಳನ್ನೆಲ್ಲ ಸಾಯಿಸಿ ಅವರ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿ ಅಂಡರ್ವರ್ಲ್ಡ್ ಡಾನ್ಗಳನ್ನೆಲ್ಲ ಮಟ್ಟ ಹಾಕಿ ಬಡವರಿಗೆ ಆ ಭೂಮಿ ಬಿಟ್ಟುಕೊಡ್ತಾರೆ ಅನ್ನೋದನ್ನು ನಾವು ಯಾವುದ್ಯಾವುದೋ ಭಯಂಕರ ಸಿನಿಮಾಗಳಲ್ಲಿ ನೋಡ್ತೀವಿ, ಮಾಸ್ ಹೀರೋಸನ್ನು ನೋಡ್ತೀವಿ. ಆದರೆ ಯೋಗಿ ಆದಿತ್ಯನಾಥ್ ರಿಯಾಲಿಟಿಯಲ್ಲಿ ಅಂಥ ಕೆಲಸ ಮಾಡಿ ತೋರಿಸಿದ್ದಾರೆ ನೋಡಿ. ಈಗ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಹಲವು ಕಡೆಗಳಲ್ಲಿ ಪೂರ್ಣವಾಗಿದೆ. ಬಡವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿಬಿಟ್ಟಿದೆ. ಕೆಲವು ಕಡೆ ಉಚಿತವಾಗಿ ಸಂಪೂರ್ಣವಾಗಿ ಬಡವರಿಗೆ ಸಿಗೋ ರೀತಿ, ಇನ್ನೊಂದು ಕಡೆ 10 ಲಕ್ಷಕ್ಕೆ ಕೈಗೆಟುಕೋ ದರದಲ್ಲಿ ಫ್ಲ್ಯಾಟ್ಗಳು ಲಭ್ಯ. ಅಂದರೆ ಮಧ್ಯಮ ವರ್ಗದವರು, ಎಷ್ಟೋ ಜನಕ್ಕೊಂದು ಸ್ವಂತ ಮನೆಯ ಕನಸಿರುತ್ತೆ. ಮಧ್ಯಮ ವರ್ಗದವರು ಅಥವಾ ಮಧ್ಯಮ ವರ್ಗದವರು ಆ ಮನೆಯ ಕನಸನ್ನು ನನಸಾಗಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅಂಥವ್ರಿಗೆ ಈಗ ಕನಸು ನನಸು ಮಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್. 10 ಲಕ್ಷಕ್ಕೆ ಫ್ಲ್ಯಾಟ್ಗಳನ್ನು ಕೊಡುವ ಮೂಲಕ ನೋಡಿ ಅವರು ಯಾವ ರೀತಿ ಹೌಸಿಂಗ್ ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ ಅಂದರೆ, ಈಗ ಆಲ್ರೆಡಿ 100 ಫ್ಲ್ಯಾಟ್ಸು ಸಾಕಷ್ಟು ಜನರ ಹೆಸರಲ್ಲಿ ರಿಜಿಸ್ಟ್ರೇಷನ್ನೂ ಆಗಿಬಿಟ್ಟಿದೆ. ಬಡವರಿಗೆ ಅದನ್ನು ಹಸ್ತಾಂತರಿಸೋದಕ್ಕೆ ತಯಾರಿಯೂ ಆಗಿಬಿಟ್ಟಿದೆ. ಅತೀಕ್ ಮೊಹಮ್ಮದ್ದು, ಬೇರೆ ಬೇರೆ ಡಾನ್ಗಳಿಂದ ವಶಪಡಿಸ್ಕೊಂಡಂಥ ಅಕ್ರಮ ಭೂಮಿ, ಅವರು ಎಷ್ಟು ಜನ ಬಡವರ ರಕ್ತ ಹೀರಿ ಆ ಲ್ಯಾಂಡ್ ಮಾಡಿದ್ರು, ಮಾಫಿಯಾವನ್ನು ಕಟ್ಟಿದ್ರು, ಸರ್ಕಾರವನ್ನೇ ಕಂಟ್ರೋಲ್ ಮಾಡ್ತಿದ್ರು. ಈಗ ಮತ್ತದು ರಿವರ್ಸಲ್ಲಿ ಬರ್ತಾ ಇದೆ. ಯಾವ ರೀತಿ ಅಟ್ಯಾಕ್ ಆಯಿತು ಅವ್ರ ಮೇಲೆ, ಯಾವ ರೀತಿ ಅವರನ್ನೆಲ್ಲ ಮಟ್ಟ ಹಾಕಿದ್ದಾಯಿತು. ಈಗ ಅಭಿವೃದ್ಧಿಯ ಯುಗ ಆರಂಭ ಆಗಿದೆ. ಅಲ್ಲೆಲ್ಲ ಮನೆಗಳನ್ನು ಕಟ್ಟುವ ಮೂಲಕ ತುಂಬ ಪ್ರಾಜೆಕ್ಟ್ಸ್ ಬೇರೆ ಬೇರೆ ಇಲ್ಲಿಗಲಾಗಿ ಆಗಾಗ ಬರ್ತಾನೆ ಇರುತ್ತಲ್ಲ ಸುದ್ದಿ. ಬುಲ್ಡೋಸರ್ ಹೋಯಿತು, ಮನೆ ಕೆಡವುದ್ರು, ಅಂಗಡಿ ಕೆಡವುದ್ರು, ಸೇಲ್ ಮಾಡಿದ್ರು, ಲಾಕ್ ಮಾಡಿದ್ರು, ಕಿತ್ತು ಬಿಸಾಕಿದ್ರು. ಅದಾಗ್ತಾ ಇದ್ದ ಹಾಗೆ ಆ ಲ್ಯಾಂಡ್ ಏನು ಮಾಡಿದ್ರು ಯೋಗಿ ಆದಿತ್ಯನಾಥ್ ಅಂದರೆ ಮನೆಗಳನ್ನು ಕಟ್ಟಲಾಗಿದೆ. ಅತ್ಯಾಧುನಿಕ ರೀತಿಯಲ್ಲಿ ಫ್ಲ್ಯಾಟ್ಗಳನ್ನು ಅಲ್ಲಿ ಮಾಡಲಾಗಿದೆ. ಅವರು ಪ್ರಾಮಿಸ್ ಮಾಡಿದಂತೆ ಭಾಷಣ ಶೂರ ಅಂತ ಅಂದುಕೊಂಡಿದ್ದರೆ ಕೆಲಸವನ್ನೂ ಮಾಡಿ ತೋರಿಸಿದ್ದೀನಿ ಅಂತ ಯೋಗಿ ಆದಿತ್ಯನಾಥ್ ಅವರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ. 10 ಲಕ್ಷದ ಹೌಸಿಂಗ್ ಪ್ರಾಜೆಕ್ಟ್ಗಳು ಕೂಡ ಗಮನ ಸೆಳೀತಾ ಇದ್ದಾವೆ. ಇದು ಒಂದು ಕಡೆ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಫ್ಲ್ಯಾಟ್ಸ್ಗಳನ್ನು ಕಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಅತೀಕ್ ಮೊಹಮ್ಮದ್ ಜಾಗದಲ್ಲಿನೇ ಸುಮಾರು 76 ಫ್ಲ್ಯಾಟ್ಸನ್ನು ಕಟ್ಟಿದ್ದಾರೆ. ಅಂದರೆ 76 ಕುಟುಂಬಗಳಿಗೆ ಆ ಒಬ್ಬ ಡಾನ್ನ ಅತಿಕ್ರಮಿಸಿಕೊಂಡಿದ್ದ ಜಮೀನು ಈಗ ಬೆಳಕಾಗಿದೆ. ಅಂದರೆ ಆತ ರಕ್ತ ಹೀರಿದ್ದ,
ಆತನನ್ನು ಫಿನಿಶ್ ಮಾಡಿದ ಮೇಲೆ ಈಗ ಆತನ ಇಲ್ಲೀಗಲ್ಲಾಗಿ ಆತನ ಕೈಯಲ್ಲಿದ್ದ ಜಮೀನಲ್ಲಿ 76 ಫ್ಲ್ಯಾಟ್ಗಳನ್ನು ಬಿಲ್ಡ್ ಮಾಡಲಾಗಿದೆ. ಅಂದರೆ ಒಂದು ಜಾಗದಲ್ಲಿ ಅವನು ಇನ್ನೂ ಎಲ್ಲೆಲ್ಲಿದೆಯೋ ಸಾಮ್ರಾಜ್ಯ ಅದನ್ನೆಲ್ಲ ಮಟ್ಟ ಹಾಕಿದ್ದಾರೆ ಯೋಗಿ ಆದಿತ್ಯನಾಥ್. ಹಾಗೆ ಅದು ಒಂದೇ ಅಲ್ಲ, ಫಸ್ಟ್ ಅತೀಕ್ ಮೊಹಮ್ಮದ್ ಆಯಿತು, ಆಮೇಲೆ ಮುಖ್ತಾರ್ ಅನ್ಸಾರಿ ಇದು ಲ್ಯಾಂಡು. ಇವರದ್ದೆಲ್ಲ ಲ್ಯಾಂಡಲ್ಲಿ ಅಂದರೆ ಅವರು ಅಕ್ರಮವಾಗಿ ಕಸಿದಿದ್ದ ಲ್ಯಾಂಡಲ್ಲಿ ಈಗ ಮನೆಗಳ ಮೇಲೆ ಮನೆಗಳು, ಫ್ಲ್ಯಾಟ್ಗಳ ಮೇಲೆ ಫ್ಲ್ಯಾಟ್ಗಳು ತಲೆ ಎತ್ತುತ್ತಾ ಇದ್ದಾವೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಯು ಪಿಯ ಮಾಡೆಲ್ ಇನ್ನು ಮುಂದೆ ದೇಶದಲ್ಲಿ ಸೌಂಡ್ ಮಾಡುತ್ತೆ. ಬುಲ್ಡೋಸರ್ ಮಾಡೆಲ್ ಆಯಿತು, ಈಗ ಬಡವರಿಗೆ ಮನೆ ಕಟ್ಟಿಸಿಕೊಡುವ ಮೂಲಕ ಯಾವ ರೀತಿ ನಾನು ಯು ಪಿಯನ್ನು ಚೇಂಜ್ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಸಮೇತ ಉಡುಗೊರೆ ಕೊಡ್ತಿದ್ದಾರೆ ಬಡವರಿಗೆ ಯೋಗಿ ಆದಿತ್ಯನಾಥ್. ನೋಡಿ, ಒಂದು ಘೋಷಣೆ ಮೊಳಗಿಸಿದ್ದಾರೆ. ಯು ಪಿ ಇನ್ನು 3 ವರ್ಷಗಳಲ್ಲಿ ಬಡತನದಿಂದ ಮುಕ್ತವಾಗಲಿದೆ, ಸಂಪೂರ್ಣ ಬಡತನದಿಂದ ಮುಕ್ತವಾಗಲಿದೆ ಮತ್ತು ದೇಶದಲ್ಲಿ ಆರ್ಥಿಕವಾಗಿ ಯು ಪಿ ನಂಬರ್ 1 ಆಗಲಿದೆ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಬಿಮಾರು ಸ್ಟೇಟ್ ಮೊನ್ನೆಯಷ್ಟೇ ಒಂದು ರಿಪೋರ್ಟ್ ವಿತ್ ಡೇಟಾ ನಿಮ್ಮ ಮುಂದೆ ಇಟ್ಟಿದ್ವಿ. ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ಸ್ಗಳ ಪೈಕಿ ಯು ಪಿ ನಂಬರ್ 1ನಲ್ಲಿದೆ. ಅಂದರೆ ರೆವಿನ್ಯೂ ಮತ್ತು ಖರ್ಚು, ಆದಾಯ ಮತ್ತು ವೆಚ್ಚದ ಪ್ರಮಾಣದಲ್ಲಿ ನೋಡಿದಾಗ ರೆವಿನ್ಯೂ ಸರ್ಪ್ಲಸ್ ಆಗಿದೆ ಅವರದ್ದು, ಆದಾಯ ಜಾಸ್ತಿ ಆಗಿದೆ. ಇಲ್ಲಿಂದ ತಗೊಂಡೋಗಿ ಸುರಿತಾರೆ, ಅಲ್ಲಿಂದ ತಗೊಂಡೋಗಿ ಸುರಿತಾರೆ ಅನ್ನೋದಕ್ಕಿಂತ ಹಳೆ ಕಾಲದಿಂದನೂ ಸುರಿತಾ ಇದ್ದಿದ್ದೆ ಎಲ್ಲ ಗೌರ್ಮೆಂಟ್ಗಳಿದ್ದಾಗಲೂ. ಆದರೆ ರೆವಿನ್ಯೂ ಅದನ್ನು ಖರ್ಚು ಮಾಡಿದ ಸರಿ, ಇಲ್ಲಿಂದ ಕರ್ನಾಟಕದಿಂದ ತೊಗೊಂಡೋದ್ರೆ ಇನ್ನೊಂದು ಕಡೆಯಿಂದ ತೊಗೊಂಡೋದ್ರ ತೆರಿಗೆ ತೊಗೊಂಡು ಅಲ್ಲೋಗಿ ಸುರಿದ್ರು, ಆದಾಯ ಬರಬೇಕಲ್ಲ, ಅದನ್ನು ಆದಾಯವಾಗಿ ಖರ್ಚನ್ನು ಆದಾಯವಾಗಿ ಪರಿವರ್ತಿಸಿ ತೋರಿಸಿ ಡೆವಲಪ್ಮೆಂಟ್ ಮಾಡೆಲನ್ನು ಅಂಕಿಅಂಶದ ಸಮೇತ ರಿಪೋರ್ಟ್ ಮೊನ್ನೆ ಅಷ್ಟೇ ಹೊರಬಿತ್ತಲ್ವ, ಅದರಲ್ಲಿ ಯು ಪಿ ಸರ್ಪ್ಲಸ್ ಇತ್ತು, ನಂಬರ್ 1 ಸ್ಟೇಟ್ ಆಗಿ ಕಾಣಿಸ್ಕೊಳ್ತು. ಈಗ ನೋಡಿ ಹೇಳ್ತಿದ್ದಾರೆ ನಂಬರ್ 1 ಎಕನಾಮಿ, ದೇಶದಲ್ಲಿಯೇ ನಂಬರ್ 1 ಮಾಡ್ತೀನಿ ಯು ಪಿಯನ್ನು ಇನ್ನು 3 ವರ್ಷಗಳಲ್ಲಿ. ಆ ದಾರಿಲಿ ಆಲ್ರೆಡಿ ನಾವು ಮುಂದೆ ಹೋಗಿದ್ದೀವಿ. ಟಾರ್ಗೆಟ್ 0 ಪಾವರ್ಟಿ, ಆ ಮೂಲಕ ದೇಶದಲ್ಲಿ ನಂಬರ್ 1 ರಾಜ್ಯವನ್ನಾಗಿಸ್ತೀನಿ. ಇತಿಹಾಸದಲ್ಲಿ ಯು ಪಿ ಹಾಗೆ ಇತ್ತು, ಆದರೆ ಇಂತಹ ಡಾನ್ಗಳ ಕೈಯಲ್ಲಿ ಸಿಕ್ಕಿ, ಕೆಲವು ರಾಜಕೀಯ ಪಕ್ಷಗಳ ಕೈಯಲ್ಲಿ ಸಿಕ್ಕಿ ನಲಗಿ ಹೋಗಿ ಬಿಮಾರು ಸ್ಟೇಟ್ ಆಯಿತು ಅದು. ಮತ್ತು ಜಂಗಲ್ ರಾಜ್ ರೀತಿಯಲ್ಲಿ ಸುಮಾರು ರಾಜ್ಯಗಳನ್ನು ಕರೀತಾರಲ್ವ, ಅಂತಹ ರೌಡಿಗಳ ಡಾನ್ಗಳ ಅಡ್ಡ ಆಗಿ ಅತ್ಯಂತ ಹೊಲಸು ಗಲೀಜು ಬಡತನ ತುಂಬಿ ತುಳುಕೋ ರಾಜ್ಯವಾಗಿ ಹೆಚ್ಚು ಜನಸಂಖ್ಯೆ ಬೇರೆ ಇರೋದ್ರಿಂದಾಗಿ ಯಾವ ಕಾಲಕ್ಕೂ ಈ ರಾಜ್ಯ ಬದಲಾಗದ ಸ್ಥಿತಿಯಲ್ಲಿ ಇದೆ ಅಂತಲೇ ಅಂದುಕೊಳ್ಳಾಗಿತ್ತು. ಆದರೆ ಯು ಪಿ ಮಾಡೆಲನ್ನು ಹೆಂಗೆ ಮಾಡಿ ತೋರಿಸಿದ್ದಾರೆ ಅಂದರೆ, ಮೋದಿ ಗುಜರಾತ್ ಮಾಡೆಲನ್ನು ಮಾಡಿ ತೋರಿಸಿದ್ರೆ ಯು ಪಿಯಲ್ಲಿ ಕಂಡು ಕೇಳರಿಯದಂಥ ಒಂದು ಬದಲಾವಣೆಯನ್ನು ಮಾಡುವ ಮೂಲಕ ಯೋಗಿ ಆದಿತ್ಯನಾಥ್ ಇಡೀ ದೇಶದ ಗಮನ ಸೆಳೆದಿರೋದು. ಈಗ ಇದಂತೂ ನಿಜಕ್ಕೂ ಕಾದಂಬರಿ ಸಿನಿಮಾದಲ್ಲಿ ಬರೋ ರೀತಿಯಲ್ಲೇ ಡಾನ್ಗಳಿಂದ ಭೂಮಿಯನ್ನು, ಅಕ್ರಮ ಭೂಮಿಯನ್ನು ಕಸಿದು ಇವತ್ತು ಬಡವರಿಗೆ ತುಂಬ ಯಾವತ್ತೋ ದಶಕಗಳಾದಮೇಲೆ ಸಿಗತ್ತೆ ಅಲ್ಲ, ಈಗ ಸಿಗ್ತಾ ಇದೆ. ಪ್ರಾಜೆಕ್ಟ್ಗಳು ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಭೂಮಿಯಲ್ಲಿ ಫ್ಲ್ಯಾಟ್ಸ್ ರೆಡಿ ಆಗ್ತಾ ಇದೆ, ಬಡವರಿಗೆ ಹಸ್ತಾಂತರಿಸಲಾಗ್ತಿದೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಅತ್ಯಂತ ವೇಗವಾಗಿ ನಡೀತಿದೆ. ಇದೇ ಅಲ್ವಾ ಅಭಿವೃದ್ಧಿ, ಜನನಾಯಕರಿಂದ ಜನ ಬಯಸೋದು. ಸೊ ಹ್ಯಾಟ್ಸ್ ಆಫ್ ಯೋಗಿ ಆದಿತ್ಯನಾಥ್ ಅಂತಿದ್ದಾರೆ ಯೋಗಿ ಅಭಿಮಾನಿಗಳು. ದೇಶದ ಜನ ಕಣ್ಣರಳಿಸುವಂತಾಗಿದೆ ಈ ಬೆಳವಣಿಗೆಯಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.